ನಾಗೂರಿನ ಶ್ರೀ ವೀರ ಹನುಮಾನ್ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಸಾನ್ನಿಧ್ಯದಲ್ಲಿ ಏಪ್ರಿಲ್ 6ರ ಶ್ರೀ ರಾಮನವಮಿಯಂದು ಪ್ರಾರಂಭಗೊಂಡು ಏಪ್ರಿಲ್ 15ರವರೆಗೆ ಮಂಗಳವಾರ ಬೆಳಿಗ್ಗೆ ಗಂಟೆ 6ರವರೆಗೆ ಅರ್ಚಕರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ದಕ್ಷಿಣ ಮಾಯಾ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಪರಮ ಪೂಜ್ಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರ ಪರಮಾನುಗ್ರಹ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ವೀರ ಹನುಮಾನ್ ದೇವರಿಗೆ ಹಾಗೂ ಪರಿವಾರ ದೇವರುಗಳಿಗೆ ಜೀರ್ಣ ಅಷ್ಟಬಂಧ ಬ್ರಹ್ಮಕಲಶ ಮತ್ತು 1008 ಕಲಶಾಭಿಷೇಕ ಮಹೋತ್ಸವವು ನಡೆಯಿತು. ಹನುಮ ಜಯಂತಿ ಪ್ರಯುಕ್ತ ಶ್ರೀ ದೇವರಿಗೆ ವಿಶೇಷ ಪೂಜೆ ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ನಡೆಯಿತು. ವಿಶೇಷವಾಗಿ ಈ ವರ್ಷ ದಾನಿಗಳ ಸಹಾಯದಿಂದ ದೇವಾಲಯದ ಸುತ್ತಲೂ ಕಂಗೊಳಿಸುತ್ತಿರುವ ಪೇಂಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಧನ ಸಹಾಯ ಮಾಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದ ಎಸ್ ಗಿರಿ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ನಾಣು ಡಿ ಚಂದನ್, ಉಪಾಧ್ಯಕ್ಷರಾದ ರತ್ನಾಕರ್ ಪೂಜಾರಿ, ಪ್ರಧಾನ ಅರ್ಚಕರಾದ ಗಣಪತಿ ಭಟ್, ಸದಸ್ಯರಾದ ರವೀಂದ್ರ ದೇವಾಡಿಗ, ಗೌರವಾಧ್ಯಕ್ಷರಾದ ಕೃಷ್ಣ ಎಂ ಕುಂದರ್, ಕಾರ್ಯದರ್ಶಿ ಸಂತೋಷ್ ಆಚಾರ್ಯ, ಜೊತೆ ಕಾರ್ಯದರ್ಶಿ ಗಣೇಶ್ ಪೂಜಾರಿ, ಸಹಾಯಕ ಅರ್ಚಕರಾದ ಸುಬ್ರಹ್ಮಣ್ಯ ಕಾರಂತ್, ಲೆಕ್ಕ ಪರಿಶೋಧಕರಾದ ಎಚ್ ರಾಜಕುಮಾರ್ ಶೆಟ್ಟಿ, ಗೌರವಾಧ್ಯಕ್ಷರಾದ ಎಚ್ ರಾಮಚಂದ್ರ, ಕೋಶಾಧಿಕಾರಿ ಹರೀಶ್ ಕುಮಾರ್, ಜೊತೆ ಕೋಶಾಧಿಕಾರಿ ನಿತ್ಯಾನಂದ ನ್ಯಾರಿ, ನಾರಾಯಣ್ ಎಂ, ಶನೇಶ್ವರ ಸ್ವಾಮಿ ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮೂರಿನ ಒಂದು ಪ್ರಸಿದ್ಧ ಹನುಮಾನ್ ಮಂದಿರ ಇದು. ಜೊತೆಯಲ್ಲಿ ಶನಿದೇವರು ಸಹ ಇದ್ದಾರೆ. ತುಂಬ ಖುಷಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ನಮ್ಮ ಆಡಳಿತ ಮುಖ್ಯಸ್ಥರು ನಾನು ಕರೆದಾಗ ಈ ದೇವಸ್ಥಾನಕ್ಕೆ ಒಂದು ಕಲರ್ ಆಗಬೇಕಂತ ಅವ್ರು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಗಾಡಿಯಲ್ಲಿ ಹೋಗ್ತಾ ಇದಕ್ಕೊಂದು ಕಲರ್ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಇತ್ತು. ಆದ್ದರಿಂದ ನಮ್ಮ ಕೈಲಾದಂಥ ಸಪೋರ್ಟ್ ನಾವು ಮಾಡ್ತೇವೆ. ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇ ಶಿಲೆಯಲ್ಲಿ ಮಾಡೋಂಥ ಹನುಮಾನ ಮಂದಿರ ಅಂದರೆ ನಮ್ಮ ಈ ನಾಗೂರಲ್ಲಿದೆ. ನಮ್ಮ ಊರಿಗೆ ಒಂದು ದೊಡ್ಡ ಪವಿತ್ರ ಸ್ಥಳ. ಆ ಸ್ಥಳ ಇವತ್ತು ಒಂದು ವಿಜೃಂಭಣೆಯಾಗಿ ನೋಡ್ತಾ ಇರೋದು ತುಂಬ ಖುಷಿಯಾಗಿದೆ. ಇಲ್ಲಿ ಸೇವೆ ಮಾಡಿದಂಥ ಎಲ್ಲ ಕಮಿಟಿ ಮೆಂಬರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ಅಷ್ಟಬಂಧ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇವತ್ತಿನ ದಿನ ಒಳ್ಳೆ ವಿಜೃಂಭಣೆಯಿಂದ ನಡೆದಿರುತ್ತದೆ. ಅದಕ್ಕೂ ಹಲವಾರು ಜನ ಭಕ್ತಾದಿಗಳು, ಒಂದು ಕಮ್ಮಿ ಅಂದರೆ ಒಂದು 3,000 to 4,000 ಜನ ಇವತ್ತೇ ಭಕ್ತಾದಿಗಳು ಬಂದು ಸೇರಿರ್ತಾರೆ. ಅವರಿಗೆಲ್ಲ ಥರದಿಂದ ಒಳ್ಳೆಯ ಥರದಲ್ಲಿ ಅನ್ನದಾನದ ಅನ್ನು ನಾವು ಮಾಡಿರ್ತೀವಿ. ಹಾಗೆ ಈ ಅನ್ನದಾನ ಸಹಾಯಕರ್ತರು ದಾನಿಗಳಾದ ಶೇಖರ್ ಪೂಜಾರಿ ಸಾಗರ ಹಾಲ್ನವರು ಅವರ ಕುಟುಂಬದ ಪರವಾಗಿ ಕೊಟ್ಟಿರ್ತಾರೆ. ಹಾಗೆ ಇವತ್ತಿನ ಎಲ್ಲ ಭಕ್ತಾದಿಗಳು ನಮಗೆ ಒಳ್ಳೆ ಥರದಿಂದ ಸಹಕರಿಸಿದ್ದಾರೆ. ಯಾವುದೇ ಒಂದು
ಅಡ್ಡತಡೆಗಳಿಲ್ಲದೆ ಗಲಾಟೆಗೌಜಿಲ್ಲದೆ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕಂಡು ಸಂತೋಷಪಟ್ಟು ಅವರು ಕೂಡ ಭಾಳ ಒಂದು ಖುಷಿಯಿಂದ ನಮಗೆ ಆಶೀರ್ವಾದ ಮಾಡಿರುತ್ತಾರೆ ಅಂತ ನಾನು ತಿಳ್ಕೊಂಡಿರ್ತೇನೆ. ಅವರಿಗೂ ಕೂಡ ಈ ಹಲವಾರು ಈ ದೇವಸ್ಥಾನದ ಈ ಕಾರ್ಯಕ್ಕೆ ಪರ ಊರ ಮುಂಬೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇತರೆ ಹೊರ ಊರಿನವರು, ಭಕ್ತಾದಿಗಳು, ಊರಿನ ದಾನಿಗಳು, ಹಿರಿಯವರು, ಕಿರಿಯರು ಅಂತ ಭೇದ ಇಲ್ಲದೆ ಎಲ್ಲರೂ ಸಹಕರಿಸಿದ್ದಾರೆ, ಸಹಾಯವನ್ನು ಕೊಟ್ಟಿದ್ದಾರೆ. ಅವರ ಕೈಲಾದ ಸಹಕಾರವನ್ನು ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿಯೂ ನಾವೆಲ್ಲರೂ ಸೇರಿ ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳೋದು ಊರಿನವರು, ಪರ ಊರಿನವರು ಎಲ್ಲರೂ ಸೇರಿ ಇದನ್ನು ನಾವು ಉಳಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾಕಂದರೆ ಇಂಥ ಒಂದು ದೇವಸ್ಥಾನ ಇರೋದರಿಂದಲೇ ಇಲ್ಲಿ ಒಂದು ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅವರಿಗೆಲ್ಲ ಒಂದು ಒಳ್ಳೆ ನಡೆನುಡಿ ಅದರಿಂದ ಕಲಿತಾರಂತ ಹೇಳಲು ನಾನು ಇಚ್ಛೆಪಡುತ್ತೇನೆ ಈ ಸಂದರ್ಭದಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾರೋ ಮಾಡಿದ ದೇವಸ್ಥಾನ ಅಂತ ತಿಳ್ಕೊಳ್ಳದೆ ಇದು ನಮ್ಮ ದೇವಸ್ಥಾನ. ಈ ನಮ್ಮ ಎಚ್ ಗಿರಿಯವರು ಭಾಳ ಶ್ರಮಪಟ್ಟು ನಿಮಗೆಲ್ಲ ತಿಳಿದಂಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇದನ್ನು ಉಳಿಸ್ಕೊಳ್ಬೇಕಂತೇಳಿ ನೀವು ನೋಡಿರ್ತೀರ. ಆ ಮೆಡ್ರಾಸ್ದಲ್ಲಿ ಇದ್ದು ಕೂಡ ಅವರಿಗೆ ನಮ್ಮ ಊರಿನಲ್ಲಿ ನಾನು ಏನಾದರೂ ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡು ಭಾಳ ದಿನದಿಂದ ಕನಸುಕೊಂಡದ್ದನ್ನು ಇಲ್ಲಿ ಬಂದು ಅದು ನೆನಪು ಮಾಡಿದ್ದಾರೆ. ಆ ಪರಮಾತ್ಮ ಅನುಗ್ರಹದಿಂದ ಅವರಿಗೂ ಇನ್ನೂ ಆರೋಗ್ಯ ಕೊಟ್ಟು ಯಾವುದೇ ಒಂದು ತೊಂದರೆ ಬರದೆ ಒಳ್ಳೆ ಥರದಲ್ಲಿ ಈ ದೇವಸ್ಥಾನ ನಡೆಯುವಂಥ ಶಕ್ತಿ ಕೊಡಲಿ, ನಡೆಸ್ಕೊಂಡು ಹೋಗಲಿ. ಆ ವೀರ ಹನುಮಂತ ಮತ್ತು ಶನೇಶ್ವರ ಮತ್ತು ಪಂಚಮುಖ ಮಹಾಗಣಪತಿ, ಆ ಪರಮಪಿತ ಪರಮೇಶ್ವರ ಮತ್ತು ಹಲವಾರು ದೇವರುಗಳು, ದೈವಗಳು ಎಲ್ಲ ಇಲ್ಲಿ ನೆಲೆಸಿದೆ. ಬಂದಂಥ ಭಕ್ತಾದಿಗಳು ಖುಷಿಯಿಂದ ನನ್ನ ಕೆಲಸ ಒಳ್ಳೆಯದಾಗಿದೆ ಇಲ್ಲಿ ಬಂದ ನಂತರ ಅಂತ ಹೇಳಿ ಸಂತೋಷದಿಂದ ಇಲ್ಲಿ ಹೇಳಿ ಹೋಗ್ತಾ ಇದ್ದಾರೆ. ಅದರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತದೆ. ಅದು ಕೇಳಲಿಕ್ಕೂ ನಮಗೆ ಖುಷಿ ಆಗ್ತದೆ. ಆ ಒಂದು ಹಿತನುಡಿ ಕೇಳಿದಾಗಿಂದ ನಮಗೂ ಕೂಡ ಇಲ್ಲಿ ಏನಾದರೂ ಒಂದು ನಮ್ಮ ಕೈಲಾದ ಸೇವೆ ಮಾಡಬೇಕನ್ನಿಸಿತ್ತು. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ನನ್ನ ಜೊತೆಗೆ ನಮ್ಮ ಕೋಶಾಧಿಕಾರಿಯಾಗಿ ಹರೇಶ್ ಕುಮಾರ್ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾರ್ಯದರ್ಶಿಯವರಾಗಿ ಸಂತೋಷ್ ಆಚಾರ್ಯ ಅವರು ಕೂಡ ಭಾಳಷ್ಟು ನನ್ನೊಟ್ಟಿಗೆ ಕೈ ಜೋಡಿಸಿ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮತ್ತು ಊರಿನ ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.